ನಮಸ್ತೆ ಮೇಡಮ್, ಬನ್ನಿ. ಸರ್ ನಿಮಗೆ ಕಳಿಸಿದ್ದಾರೆ. ಸರ್ ಕಮಲಿ ಮೇಡಮ್ ಬಂದಿದ್ದಾರೆ. ಬನ್ನಿ ಮೇಡಮ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಮೇಡಮ್, ಇದರೊಳಗೆ ಎಲ್ಲ ಕಂಡೀಷನ್ ಇದೆ. ಒಂದ್ಸರಿ ಓದಿ ಚೆಕ್ ಮಾಡಿ. ಏನಾದ್ರು ಚೇಂಜಸ್ ಇದ್ರೆ ಹೇಳಿ. ಸರ್, ನಾನು ಇದನ್ನ ನೋಡಿ ಅದು ಬೇಕು ಇದು ಬೇಕು ಅಂತ ಕೇಳೋಕ್ಕಿಲ್ಲ ಸರ್. ಹಾಗೆ ಕೇಳೋದಾದ್ರೆ ನನ್ನ ಗಂಡನ್ನ ನೇರವಾಗಿ ಕೇಳ್ತೀನಿ. ಆದರೆ ಅವ್ರಿಗೆ ನಾನೇ ಬೇಡವಲ್ಲ. ಅವರೇ ನನ್ನ ಜೊತೆಗಿಲ್ಲ ಅಂದ್ಮೇಕೆ ಅವ್ರು ಕೊಡೋ ಆಸ್ತಿ, ಹಣ ಇದ್ಯಾವುದು ನಂಗೆ ಬೇಕಿಲ್ಲ ಸರ್. ಸರ್ ನೆಲ್ಲಿ ಅವ್ರು ಬಿಸಿ ಇದ್ದಾರೆ, ಸ್ವಲ್ಪ ವೇಟ್ ಮಾಡಿ. ನಾನು ತುಂಬ ಜನಗಳನ್ನ ನೋಡಿದ್ದೀನಿ ಮೇಡಮ್. ಕೆಲವು ಕೇಸ್ಗಳು ಹೀಗೆ, ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ. ವೆಯ್ಟ್ ಮಾಡಿದೆ ಕೇಳಿ. ಮೇಡಮ್, ನೀವು ಸೈನ್ ಮಾಡಿ, ಆಮೇಲೆ ರಿಸೀವರ್ ಸಿಗ್ನೇಚರ್ ತಗೊತೀನಿ. ಸರ್, ನೀವು ಹುಟ್ಟಿದ ದಿನ ಮಾತ್ರ ಅಲ್ಲ, ಪ್ರತಿದಿನನೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು. ನಿಮ್ಮ ಈ ಕಣ್ಣಾಗೆ ಯಾವಾಗಲೂ ನನ್ನ ಬಿಂಬನೇ ಇರಬೇಕು ಸರ್. ನೀವಿಲ್ಲದೆ ನನ್ನ ಬರ್ಡೇ, ನನ್ನ ಜೀವನ ಎರಡೂ ಇನ್ಕಂಪ್ಲೀಟ್. ಕಮಲಿ ಅವರ, ನನಗೆ ಸಿಕ್ಕಿರೋ, ನನಗೆ ಯಾವತ್ತೂ ಬೇಕಾಗಿರೋ ಗಿಫ್ಟ್ ನೀವು. ಈ 6ನೇ ಗಿಫ್ಟ್ ಬೇಕು ಅಂದ್ರೆ ಈ 7ನೇ ಗಿಫ್ಟ್ ಇರಲೇಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಾವಿನ್ನು ಹೊರಡ್ಬೋದು ಮೇಡಮ್.
ಪ್ಲೀಸ್ ಇಡು. ನನ್ನ ಕ್ಲೈಂಟು ಸೈನ್ ಹಾಕಾಯ್ತು. ನೀವೊಂದ್ಸರಿ ಕ್ರಾಸ್ ಚೆಕ್ ಮಾಡಿ ಸಿಗ್ನೇಚರ್ ಮಾಡಿ ಸರ್. ಸರ್, ನೀವಾದರೂ ನಿಮ್ಮ ಕ್ಲೈಂಟ್ಗೆ ಹೇಳ್ಬೋದಿತ್ತಲ್ವಾ, ನಾವಿಬ್ರು ತುಂಬ ಅನ್ಯೋನ್ಯವಾಗಿದ್ದೀವಿ, ಡಿವೋರ್ಸ್ ಆಗುವಂಥದ್ದು ನಮ್ಮ ಮಧ್ಯೆ ಏನೂ ಇಲ್ಲ. ಇದನ್ನ ನಿಮ್ಮ ಕ್ಲೈಂಟ್ಗೆ ನೀವಾದರೂ ಹೇಳ್ಬೋದಿತ್ತಲ್ವಾ ಸರ್? ಡಿವೋರ್ಸ್ ತಗೊಳ್ದೆ ಬೇರೆ ಏನಾದರೂ ಮಾರ್ಗ ಇದೆಯಾ ಅಂತ ಕೇಳ್ಬೋದಿತ್ತಲ್ವಾ? ಯಾಕೆ ಸರ್, ಯಾಕೆ ಈ ಥರ ನೀವೊಂದು ಪ್ರಯತ್ನ ಮಾಡಲಿಲ್ಲ? ಸರ್, ಡೈವರ್ಸ್ ಮಾಡಿಸೋದಕ್ಕೆ ನಮಗೆ ನಾಸನ ಸರ್? ನನ್ನ ಕ್ಲೈಂಟ್ ಬಂದಾಗೆಲ್ಲ ಹೇಳಿದ್ದೀನಿ, ಡೈವರ್ಸ್ ಒಂದೇ ದಾರಿ ಅಲ್ಲಮ್ಮ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಜೀವನ ಅಂತ. ಬಟ್ ನನ್ನ ಮಾತು ಕೇಳಿಲ್ಲ ಸರ್. ಅದಕ್ಕೆ ನೀವಿಬ್ರು ದೂರ ಆಗೋದೇ ಒಳ್ಳೇದು. ಅವ್ರೇನಾದ್ರು ಬೇರೆ ಥರ ಕೇಸ್ ಹಾಕಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿ ಕೂಡ ಕಷ್ಟಪಡಬೇಕಾಗುತ್ತೆ. ಒಂದ್ಸರಿ ಯೋಚನೆ ಮಾಡಿ ಸರ್, ಸೈನ್ ಮಾಡಿ. ಸರ್ ಪ್ಲೀಸ್ ಸರ್, ಟೈಮ್ ಆಗುತ್ತೆ, ಬೇಗ ಸೈನ್ ಮಾಡಿ. ಕಮಲಿಯವರ, ನಿಮ್ಮ ಜೊತೆ ಒಂದ್ಸಲ ಮಾತಾಡೋಣ ಅಂದರೂ ಕಾಯ್ದೆ ಹೊರಟೋಗಿದ್ದೀರಲ್ಲ, ಎಲ್ಲ ಮುಗ್ದೇ ಹೋಯ್ತಾ ಕಮಲಿಯವರೇ? ರಿಷಿ ಅವರೇ, ಕೋರ್ಟ್ಗೆ ಲೇಟ್ ಆಗುತ್ತೆ. ನಮ್ಮ ಕೇಸ್ ಇರೋದು 11 ಗಂಟೆಗೆ. ಇನ್ ಕೇಸ್ ಏನಾದ್ರು ಪ್ರೀವಿಯಸ್ ಕೇಸ್ ಬೇಗ ಮುಗೀತಂದ್ರೆ ನಮ್ಮ ಕೇಸ್ ತಗೊತಾರೆ. ಮಹಾದೇವ್, ಕರ್ಕೊಂಬನ್ನಿ. ಬೇಬಿ, ಬೆಳಿಗ್ಗೆ ಅಷ್ಟೊಂದು ಖುಷಿಯಾಗಿದೆ, ಈಗ ಯಾಕೆ ಟೆನ್ಷನು? ಮಾಮ್, ನಂಗೆ ತುಂಬ ಟೆನ್ಷನ್ ಆಗ್ತಿದೆ. ಐ ಆಮ್ ವರಿಡ್ ಮಾಮ್. ಯಾಕೆ? ಎಲ್ಲಿ ಆ ಕಮಲಿ ಮತ್ತೆ ರಿಷಿ ಮಾತಾಡ್ಬಿಡ್ತಾರೋ ಏನೋ, ಅಥವಾ ಡಿವೋರ್ಸ್ ವಿಷಯ ಬಂದು ಅವರಿಬ್ರು ಒಂದಾಗ್ಬಿಡ್ತಾರೋ ಏನೋ ಅಂತ ತುಂಬ ಟೆನ್ಷನ್ ಆಗ್ತಿದೆ. ನಾವಿಷ್ಟು ದಿನ ಹಾಕಿದ ಎಫರ್ಟ್ಸ್ ಎಲ್ಲ ಸ್ಪಾಯ್ಲ್ ಆಗ್ಬಿಟ್ರೆ ಮಾಮ್. ಸ್ವಲ್ಪ ಕೂಲ್ ಆಗಿರು ಬೇಬಿ. ಈ ಥರ ಟೆನ್ಷನ್ ಮಾಡಿಕೊಂಡ್ರೆ ಏನು ಯೂಸ್ ಇಲ್ಲ. ಕಾನ್ಫಿಡೆಂಟ್ ಆಗಿರು. ನೋ ಮಾಮ್, ನಂಗೆ ಆಗ್ತಿಲ್ಲ. ಯಾಕೋ ಕಾಲ್ ಮಾಡ್ಬಿಟ್ಟು ಕೇಳ್ಬಿಡೋಣ ಅಂತ ಅನಿಸ್ತಿದೆ. ಮಾಡು. ಬಟ್ ಮಾಮ್, ಅಲ್ಲಿ ರಿಷಿ ಮತ್ತೆ ಕಮಲಿ ಇರ್ತಾರೆ. ನಾನು ಕಾಲ್ ಮಾಡಿ ಮತ್ತೆ ಎಡ್ವರ್ಟ್ ಆಗ್ಬಿಟ್ರೆ ಬೇಡ ಮಾಮ್. ನಾನು ಲಾಯರ್ಗೆ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದೀನಿ ಮಾಮ್. ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ಏನು ನಡೀತಿದೆ ಏನು ನಡೀತಿಲ್ಲ ಅಂತ ಹೇಳ್ಬೋದಲ್ವಾ ಮಾಮ್? ಎಷ್ಟು ಇರ್ರೆಸ್ಪಾನ್ಸಿಬಲ್ ಫೆಲೋ ಇವನು. ಬೇಬಿ, ಪದೇ ಪದೇ ಹಿಂಗೆ ಮೊಬೈಲ್ ನೋಡ್ತಿದ್ರೆ ಹುಚ್ಚು ಹಿಡಿಯುತ್ತೆ ಅಷ್ಟೇ. ಸ್ವಲ್ಪ ಕೂಲ್ ಆಗಿರು. ಮೊಬೈಲ್ ಕೊಡು. ಕೊಡಿ. ವಾವ್ ಮಾಮ್, ಐ ಲವ್ ಯು ಮಾಮ್. ಇಟ್ಸ್ ಡನ್, ಇಟ್ಸ್ ಡನ್. ಏನು? ಡಿವೋರ್ಸ್ ಆಗೋಯ್ತಾ? ಅವರಿಬ್ರು ಸೈನ್ ಹಾಕಿದಾರಂತೆ. ಲಾಯರ್ ಮೆಸೇಜ್ ಕಳಿಸಿದಾನೆ. ಲುಕ್ ಅಟ್ ದಿಸ್ ಮಾಮ್. ಇಟ್ಸ್ ಡನ್ ಮಾಮ್.
ಗೆದ್ಬಿಟ್ಟೆ. ಐ ವಾನ್. ಇನ್ನೂ ಮುಗ್ದಿಲ್ಲ ಬೇಬಿ. ಅವರಿಬ್ರು ಮಾತಾಡ್ಕೊಳ್ಳೋ ಚಾನ್ಸ್ ಇದೆ. ಆಹಾ, ನೋಡಿದ್ರ ಮಾಮ್, ಇಷ್ಟೊತ್ತು ನನಗೆ ಕೂಲ್ ಆಗಿರು ಅಂತ ಹೇಳಿ ಈಗ ನಾನು ಖುಷಿಯಿಂದ ಕುಣಿತಾ ಇದ್ರೆ ನೀವು ಟೆನ್ಷನ್ ಕೊಡ್ತಾ ಇದ್ದೀರಲ್ಲ. ಇದು ಟೆನ್ಷನ್ ಅಲ್ಲ ಬೇಬಿ, ಎಚ್ಚರಿಕೆ. ನಾವು ತುಂಬ ಟೆನ್ಷನ್ ಮಾಡ್ಕೊಂಡು ತಲೆನೂ ಕೆಡ್ಸ್ಕೋಬಾರ್ದು, ಕೇರ್ಲೆಸ್ಸು ಆಗಿರಬಾರ್ದು. ನಾವು ಅಲರ್ಟ್ ಆಗಿರಬೇಕು. ಇನ್ನೂ ಪ್ರೊಸೀಜರ್ಸ್ ಬಾಕಿ ಇದೆಯಲ್ಲ, ಅಷ್ಟರಲ್ಲಿ ಅವರಿಬ್ರು ಏನಾದರೂ ಮಾತಾಡ್ಕೊಂಡ್ಬಿಟ್ರೆ? ನೋ ಮಾಮ್, ಇಲ್ಲಿವರೆಗೂ ನಾನು ಪ್ಲಾನ್ ಮಾಡಿರೋ ಹಾಗೆ ನಡೆದಿದೆ. ಋಷಿ ಬಂದಾಗ ಕಮಲಿ, ಕಮಲಿ ಬಂದಾಗ ಋಷಿ ಇಲ್ದೇ ಇರೋ ಥರ ನೋಡ್ಕೋ ಅಂತ ಪ್ಲಾನ್ ಮಾಡಿ ಲಾಯರ್ಗೆ ಹೇಳಿದ್ದೀನಿ. ಅವರು ಅದೇ ಥರ ಇಲ್ಲಿವರೆಗೂ ನೋಡ್ಕೊಂಡಿದ್ದಾರೆ, ಇನ್ನು ಮುಂದೆನೂ ನೋಡ್ಕೋತಾರೆ ಮಾಮ್, ಐ ಆಮ್ ಶ್ಯೂರ್. ಆದರೂ ಅವರಿಬ್ರು ಮಾತಾಡ್ಕೊಳ್ಳೋ ಚಾನ್ಸ್ ಇದೆ ಬೇಬಿ, ಅದಕ್ಕೆ ಅವಕಾಶ ಕೊಡಬೇಡ. ಎಸ್ ಮಾಮ್, ನೀವು ಹೇಳ್ತಿರೋದು ಕರೆಕ್ಟ್. ಏನು ಮಾಡಲಿ ಮಾಮ್? ನಾನು ಋಷಿನ ಕಾಲ್ ಮಾಡಿಬಿಟ್ಟು ಮಾತಾಡ್ತೀನಿ, ಮಾತಾಡಿಕೊಂಡು ಕನ್ಫರ್ಮ್ ಮಾಡ್ಕೋತೀನಿ ಅಲ್ವಾ? ಮಾಮ್, ಅವ್ನು ಕಾಲ್ ಪಿಕ್ ಮಾಡ್ತಿಲ್ಲ. ಮತ್ತೆ ಟ್ರೈ ಮಾಡು. ಹೇಳ ಅನಿಕಾ. ಹಾಯ್ ಋಷಿ ಸರ್, ಹೌ ಆರ್ ಯು? ಅನಿಕಾ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ವೈ ಸರ್, ಏನಾಯ್ತು? ನಿಮ್ಮ ವಾಯ್ಸ್ ಯಾಕೋ ಸರಿ ಇಲ್ಲ, ಏನಾದರೂ ಪ್ರಾಬ್ಲಮಾ ಸರ್? ಏನಿಲ್ಲ, ನಾನು ಇವತ್ತು ಕಾಲೇಜ್ಗೆ ಹೋಗ್ತಿಲ್ಲ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರ್ ಸರ್ ಸರ್, ಒಂದು ನಿಮಿಷ. ಯಾಕೆ ಸರ್ ಕಾಲೇಜಿಗೆ ಬರಲ್ಲ? ಯಾಕೆ ಸರ್ ಒಂಥರ ಮಾತಾಡ್ತಾ ಇದ್ದೀರಾ? ಯಾಕೆ ಸರ್? ಸರ್ ಎಲ್ಲಿದ್ದೀರಾ ಇವಾಗ? ಆ್ಯಕ್ಚುಲಿ ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಎಲ್ಲಿದ್ದೀರಾ ಅಂತ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ ಅನಿಕಾ, ಇವತ್ತು ಮೀಟ್ ಮಾಡೋಕ್ಕಾಗಲ್ಲ. ಹೌದಾ? ಎಲ್ಲಿದ್ದೀರಾ ಸರ್? ನಾನು ಎಷ್ಟೇ ಕೇಳಿದ್ರು ನೀವು ಹೇಳ್ತಾನೆ ಇಲ್ಲ. ನಾನು ಅಷ್ಟೊಂದು ದೂರದವಳು ಆಗ್ಬಿಟ್ನಾ ಸರ್? ಆಮ್ ಐ ಅ ಸ್ಟ್ರೇಂಜರ್ ಟು ಯು? ಏನು ಹೇಳಲಿ ಅನಿಕಾ, ಕಮಲಿ ಅವರು ಅವ್ರ ಹಠನ ಇನ್ನೂ ಬಿಟ್ಟಿಲ್ಲ. ಲಾಯರ್ ಕಡೆಯಿಂದ ಮತ್ತೆ ಮತ್ತೆ ಕಾಲ್ ಮಾಡಿಸಿ ಕೊನೆಗೂ ಇವತ್ತು ಡಿವೋರ್ಸ್ಗೆ ಎಲ್ಲ ಅರೇಂಜ್ಮೆಂಟು ಮಾಡಿದ್ದಾರೆ. ವಾಟ್? ಹೌದಾ ಸರ್? ಇವತ್ತಾ? ಇಷ್ಟು ಬೇಗನಾ? ಸರ್, ನಿಮ್ಮಿಬ್ರು ಮಧ್ಯೆ ಡಿವೋರ್ಸ್ ನಡೀತಿರೋ ವಿಷಯ ನನಗೆ ಗೊತ್ತಿತ್ತು. ಬಟ್ ಇವತ್ತೇನು ಸರ್? ಕಮಲಿಗೆ ಏನು ಅಷ್ಟೊಂದು ಅರ್ಜೆಂಟಾ? ಗೊತ್ತಿಲ್ಲ, ಬಟ್ ಇವತ್ತೇ ಸಿಗ್ನೇಚರು ಮುಗ್ದೋಯ್ತು. ಅಯ್ಯೋ ಹೌದಾ ರಿಷಿ ಸರ್? ಕಮಲಿ ಯಾಕೆ ಈ ಥರ ಮಾಡ್ತಿದ್ದಾಳೆ ಸರ್? ನೀವು ಅವಳಿಗೆ ಅಷ್ಟು ಬೇಡವಾದ್ರಾ ಸರ್? ಸರ್ ನಾನೇ ಅವಳ ಜೊತೆ ಒಂದ್ಸಲ ಮಾತಾಡ್ಲಾ? ಏನು ಬೇಡ ಅನಿಕಾ, ಅವ್ರು ನನ್ನ ಎದುರುಗಡೆ ಬಂದರು, ನನ್ನ ಜೊತೆ ಒಂದೇ ಮನೇಲಿದ್ರು, ಈ ವಿಷಯವಾಗಿ ನನ್ನ ಜೊತೆ ಯಾವತ್ತೂ ಅವ್ರು ಮಾತಾಡಿಲ್ಲ. ಹಾಗಂದಮೇಲೆ ಈ ವಿಚಾರವಾಗಿ ಯಾರೇ ಮಾತಾಡಿದ್ರು ಅದು ಯೂಸ್ ಇಲ್ಲ. ಅಯ್ಯೋ ಸರ್, ನೀವಿಬ್ರು ಈ ವಿಷಯ ಬಗ್ಗೆ ಮಾತಾಡ್ಕೊಂಡಿಲ್ವಾ? ಸೋ ಸ್ಯಾಡ್ ಸರ್. ಸರ್ ನೀವೊಂದ್ಸಲ ಮಾತಾಡಿದ್ರೆ ಬೆಟರ್ ಇರ್ತಿತ್ತೋ ಏನೋ. ಇಲ್ಲ ಅನಿಕಾ, ಯಾಕೆ ಮಾತಾಡಬೇಕು? ಕನ್ಸರ್ನು ನನಗೆ ಮಾತ್ರ ಅಲ್ಲ, ಅವ್ರಿಗೂ ಇರಬೇಕು. ನನಗೆ ಅವ್ರ ಮೇಲೆ ಪ್ರೀತಿ ಇದ್ರೆ ಸಾಕ, ಅವ್ರಿಗೂ ನನ್ನ ಮೇಲೆ ಪ್ರೀತಿ ಇರಬೇಕಲ್ವಾ? ಅದಿಲ್ಲದೆ ಇರೋದಕ್ಕೆ ವಿಷಯ ಡಿವೋರ್ಸ್ ತನಕ ಬಂದಿರೋದು. ಪ್ರೀತಿನೇ ಇಲ್ಲ ಅಂದಮೇಲೆ ಈ ವಿಷಯನ ಮಾತಾಡಿ ಯೂಸ್ ಇಲ್ಲ ಅನಿಕಾ. ನಾನು ಅವ್ರ ಹತ್ರ ಮಾತಾಡಲ್ಲ. ಅಲ್ಲ ಸರ್. ಅನಿಕಾ ಪ್ಲೀಸ್, ಈ ವಿಷಯದಲ್ಲಿ ನಾನು ಕನ್ವಿನ್ಸ್ ಆಗಲ್ಲ. ನಾನು ಅವ್ರ ಹತ್ರ ಮಾತಾಡಲ್ಲ ಅಷ್ಟೇ. Oh my God, yes! No worries, mom. No worries. ಅವ್ರಿಬ್ರು ಈಗ ಮಾತಾಡೋದೇ
ಸಾಧ್ಯ ಇಲ್ಲ. ಆಕ್ಚುಲಿ ರಿಷಿಗೆ ಕಮಲಿ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಂತೆ. ನಾನೇ ಮಾತಾಡು ಅಂತ ಹೇಳಿದ್ರು ಅವ್ನು ನೋ ಅಂತ ಹೇಳ್ದ. ವಿ ಆರ್ ಫ್ರೀ ಮಾಮ್. ಓಕೆ, ಅಲ್ಲಿಗೆಲ್ಲ ಫಿನಿಶ್. ಸೊ ನೋ ಟೆನ್ಷನ್, ಕೂಲ್. ನೀನು ಅನ್ಕೊಂಡ ಹಾಗೆ ಆಯ್ತಲ್ಲ. ನೀನು ಹೇಳ್ದಾಗೆ ಇನ್ನು ಸ್ವಲ್ಪ ಹೊತ್ತು ಆಮೇಲೆ ಅವರು ಎಕ್ಸ್ ಹಸ್ಬೆಂಡ್ ಎಕ್ಸ್ ವೈಫ್. ಈಗ ಟೈಮ್ ಕಳೆದ್ರೆ ಅಷ್ಟೇ ಸಾಕು ನನಗೆ. ಕಮಲಿ ಅವರೇ, ಬಸ್ಸಿಗೆ ವೆಯ್ಟ್ ಮಾಡ್ತೀರಾ? ಹ್ಞೂ ಸರ್. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಸರ್ ಬ್ಯಾಡ, ನಾನು ಬಸ್ನಾಗೆ ಬರ್ತೀನಿ. ಅರೆ ಕಮಲಿ ಅವರ, ನಾನೇ ನಿಮ್ಮನ್ನು ಹೊತ್ಕೊಂಡು ಹೋಗ್ತೀನಿ ಅಂತ ನಾ ಹೇಳ್ದೆ. ಹಿಂದೆ ಸೀಟ್ ಖಾಲಿ ಇದೆ, ಬಂದು ಕೂತ್ಕೊಳ್ಳಿ ಅಂದೆ. ಅದು ಅಲ್ಲದೆ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ಬನ್ನಿ, ಡ್ರಾಪ್ ಮಾಡ್ತೀನಿ. ಬ್ಯಾಡ, ನಾನು ಬಸ್ನಾಗೆ ಬರ್ತೀನಿ. ಯಾಕೆ, ನನ್ನ ಬೈಕ್ ಹತ್ಬಾರ್ದಾ? ಸರ್ ಹಂಗೆಲ್ಲ ಏನೂ ಇಲ್ಲ. ಬನ್ನಿ ಮತ್ತೆ. ರಿಷಿ ಸರ್, ನನಗೆ ನೀವು ಆಟೋನ್ ಪ್ರೀತಿ ತೋರಿಸ್ತಿದ್ರಿ. ಈಗ ಯಾಕೆ ಸರ್ ಏಟೋನ್ ಬದಲಾಗ್ಬಿಟ್ರಿ? ಪ್ರತಿ ಕ್ಷಣನೂ ನಾನು ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಿದ್ರಲ್ಲ, ಈಗ ಯಾಕೆ ನಾನು ಬೇಡವಾಗ್ಬಿಟ್ಟೆ ಸರ್?